ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಸೋ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ ಈಗ ಕೆಳಗಡೆ ಹೋಗೋಣ. ಫ್ರೆಶ್ ಅಪ್ ಆಗಿದ್ದೀನಿ. ಏನೇನು ಕೆಲಸ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಈ ಓಲೆ ಎಷ್ಟೋ ವರ್ಷದಿಂದ ತೊಗೊಂಡಿದ್ದೆ, ಹಾಗೆ ಇಟ್ಬಿಟ್ಟಿದ್ದೆ. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಇದು ಡೈಲಿ ಯೂಸ್ಗೆ. ಬಿಕಾಸ್ ಒನ್ ಮೋರ್ ನಾನು ರೀಸೆಂಟಾಗಿ ತೊಗೊಂಡಿದ್ದು ಒಂದು ಕಳ್ದಾಕಿದ್ದೀನಿ. ನಾನು ನಿಮಗೆ ಹೇಳಿದ್ದೆ ಓಲೆಗಳನ್ನ ತುಂಬ ಕಳ್ಕೊತೀನಿ ನಾನು ಅಂತ ಹೇಳಿಬಿಟ್ಟು. ಸೊ ಅದಷ್ಟರಲ್ಲಿ ಉಳಿದಿರೋದು ಇದೊಂದೇ ನನ್ನ ಹತ್ರ. ಇವಾಗ ಒಂದಿರುತ್ತೆ, ಒಂದು ಕಳೆದೋಗಿರುತ್ತೆ, ಆ ಥರ ಮಾಡ್ತೀನಿ. ಸೊ ಬನ್ನಿ ಕೆಳಗಡೆ ಹೋಗೋಣ. ಈಗ ಇಲ್ಲಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀವಿ ಆಲ್ರೆಡಿ. ಇಲ್ಲಿ ಸಾಂಬಾರು ಕೂಡ ಆಗೋಗಿದೆ. ಬೆಂಡೆಕಾಯಿ ಹುಳಿ, ಇಲ್ಲಿ ಒಂದು ಪಲ್ಯ ಇದೆ. ಯಾರೋ ಬಂದ್ರಲ್ಲಪ್ಪ ಮನೆಗೆ, ನೋಡ್ತೀನಿ. ಹ್ಞೂ ಆಂಟಿ ಈಗ ಬಂದ್ರವರು. ಮಷಿನ್ ಇವಾಗ ಆನ್ ಆಗಿದೆ. ಆಲ್ಮೋಸ್ಟ್ 1 ಅವರ್ ತೊಗೊಳುತ್ತೆ ಇದು ಕ್ಲೀನ್ ಮಾಡೋದಕ್ಕೆ. ಸೊ 1 ಅವರ್ ಆದಮೇಲೆ ಫುಲ್ ಕ್ಲೀನ್ ಆಗಿರುತ್ತೆ. ಓಕೆನಾ? ನಾನೀಗ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು ಇವಾಗ ನ್ಯಾಚುರಲ್ ಹೇರು ಫುಲ್ ಗ್ರೋ ಆಗ್ತಾಯಿದೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಏನಿದೆ ಇದೆಲ್ಲ ಇಷ್ಟು ಆಲ್ಮೋಸ್ಟ್ ಒಂದು 5 ಇಂಚಸ್ ಅಂತ ಅಂದ್ಕೊಳ್ಳಿ. ಈ 5 ಇಂಚಸ್ ಏನಿದೆ ಇದೆಲ್ಲ ಸ್ಟ್ರೈಟ್ನಿಂಗ್ ಮಾಡಿರೋ ಹೇರು. ನಾನು ಸ್ವಲ್ಪ ಬಂದರೆ ಇಷ್ಟು ನೀಟಾಗಿ ಹೇರ್ ಕಟ್ ಮಾಡಿಸ್ಬಿಡ್ತೀನಿ. ಸೊ ಒಂದು ಬಿಗ್ ಇವೆಂಟ್ ಇದೆ ನನಗೆ, ಹಾಗಾಗಿ ಒಂದು ಸ್ವಲ್ಪ ಕೂದಲು ಬಿಟ್ಟಿದ್ದೀನಿ, ಬೇಕಾಗತ್ತೆ. ಮತ್ತು ಆ ಟೈಮಲ್ಲಿ ನಾನು ಕಟ್ ಮಾಡಿಸ್ಬಿಟ್ರೆ ಸರಿ ಹೋಗಲ್ಲ ಅಂತ ಹೇಳಿ. ಅದಾದಮೇಲೆ ನೀಟಾಗಿ ಕಲರಿಂಗ್ ಎಲ್ಲ ಮಾಡಿಸಿ ಆಮೇಲೆ ಹೇರ್ ಕಟ್ ಮಾಡಿಸ್ತೇನೆ ನಾನು. ಓಕೆನಾ? ಸೊ ಈಗ ನೋಡಿ, ನ್ಯಾಚುರಲ್ ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ, ಪರವಾಗಿಲ್ಲ. ನಮ್ಮ ಪಾಪು ಪೋಸ್ಟ್ಪಾರ್ಟಮಲ್ಲಿ ನನಗೆ ಹೇರ್ ಲಾಸ್ ಆಗಿರೋದನ್ನ ನನಗೆ ಮತ್ತೆ ರೀಗೇನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂತು. ಸಿಕ್ಕಾಪಟ್ಟೆ ನಾನು ಹೋಮ್ ರೆಮಿಡಿ ಅದು ಇದು ಏನೇನೋ ಮಾಡಿ ಅದು ನನಗೆ ಮತ್ತೆ ಆ ಹೇರ್ ನಾನು ಮತ್ತೆ ಬಂದಿದ್ದು ನನಗೆ. ಸೊ ಮತ್ತೆ ಹೇರ್ ಆಯಿಲ್ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ತೀನಿ. ಹಾಗಾಗಿ ಮತ್ತು ಈಗ ನ್ಯಾಚುರಲ್ ಹೇರ್ ಬರ್ತಾ ಇರೋದ್ರಿಂದ ಇದಕ್ಕೆ ನಾನು ಆರಾಮಾಗೆ ಎಲ್ಲ ಥರ ಆಯಿಲ್ನ ಯೂಸ್ ಮಾಡ್ಬೋದು. ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಬಿಟ್ರೆ ನಾನು ಏನೂ ಆಯಿಲೆಲ್ಲ ಏನೂ ಹಾಕೋಂಗೇ ಇಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಬಿಸಿಲು ಅಲ್ವಾ, ಸೊ ಜಾಸ್ತಿ ತಲೆಗೆ ಹಚ್ಕೊತಾನೇ ಇರ್ತೀನಿ. ಇನ್ನೊಂದು ನನಗೆ ಹೇರ್ ಲಾಸ್ ಆಗೋಕ್ಕೆ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಈ ನವರತ್ನ ಆಯಿಲ್ ಗೊತ್ತಲ್ಲ ನಿಮಗೆ, ಅದು ನನಗೆ ಹ್ಯಾಬಿಟ್ ಆಗಿಬಿಟ್ಟಿತ್ತು ಸ್ವಲ್ಪ ದಿವಸ. ಏನಕ್ಕೆ ಅಂತ ಹೇಳಿದ್ರೆ, ತಲೆನೋವು ಬರ್ತಾ ಇತ್ತಲ್ಲ, ತಲೆನೋವು ಬಂದಾಗ ಫುಲ್ಲು ಹಚ್ಕೊಳ್ಳೋದು. ಫುಲ್ಲು ಅಂದರೆ ಆಲ್ಮೋಸ್ಟ್ ಈ ಬಟ್ಲಿರುತ್ತೆ ನೋಡಿ, ಈ ನನ್ನ ಕೂದಲಿಗೆ ಅಷ್ಟು ಬೇಕು. ಬ್ಯಾಕ್ ಸೈಡಲ್ಲಿ ಇಲ್ಲಿ ಇಷ್ಟು ಜಾಸ್ತಿ ಕೂದಲಿದೆ ನನಗೆ. ಈ ಥರದ್ದು ಒಂದು ಬಟ್ಲಷ್ಟು ಫುಲ್ಲು ಹಚ್ಕೊತಾ ಇದ್ದೆ, ಹಚ್ಕೊಂಬಿಟ್ಟು ಮಲ್ಕೊತಾ ಇದ್ದೆ. ಹಂಗೆ ಮಾಡಿದಾಗ ಏನಾಗೋದು, ನನಗೆ ಒಂದು ಸ್ವಲ್ಪ ರಿಲೀಫ್ ಆಗೋದು. ಅದು ಹಚ್ಚಿ ಅರ್ಧ ಕೂದಲು ಕಳ್ಕೊಂಡೆ ನಿಜವಾಗ್ಲೂ. ಅದು ಹಚ್ಬೇಡಿ ಯಾರು. ಅಂದರೆ ಒಂದು ಸ್ವಲ್ಪ ಯಾವಾಗೋ ಒಂದ್ಸರಿ ನಿಮಗೆ ಸ್ಟ್ರೆಸ್ ರಿಲೀಫಿಗೆ ಓಕೆ, ಬಟ್ ನಂತರ ಹ್ಯಾಬಿಟ್ ಮಾಡಿಕೊಂಡು ವಾರದಲ್ಲಿ 4 ದಿನ ನೀವು ನವರತ್ನ ಎಲ್ಲ ಹಚ್ಚಿದ್ರೆ ಅದೇನೋ ಕೆಮಿಕಲ್ಲೋ ಅಥವಾ ನನಗೇನೋ ಅಂತ ಗೊತ್ತಿಲ್ಲ, ತುಂಬ ರಿಲೀಫ್ ಅಂತೂ ಸಿಗುತ್ತೆ. 100% ಶೋರ್. ಅನ್ನ ಕುಡಿತಾ ಇದೆ ಆಲ್ರೆಡಿ. ಒಳ್ಳೆ ರಿಲೀಫ್ ಅಂತೂ ಸಿಗುತ್ತೆ. ಆದರೆ ತುಂಬ ಹೇರ್ ಲಾಸ್ ಆಯಿತು ನನಗೆ ಅದನ್ನು ಹಚ್ಚಿದ ಮೇಲೆ ಕೂಡ. ಹಾಗಾಗಿ ಇವಾಗ ಅದನ್ನು ಸ್ಟಾಪ್ ಮಾಡಿದ್ಮೇಲೆ ಇವಾಗ ಓಕೆ. ಇವಾಗ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಅದ್ರ ಜೊತೆ ಕೆಲವೊಂದು ನಾನೇ ಯೂಸ್ ಮಾಡಿ, ಅದೇ ಹೋಮ್ ರೆಮಿಡಿ ಗೊತ್ತಲ್ಲ ನಿಮಗೆ, ಅದು ಇದು ಏನೇನೋ ಇರುತ್ತೆ ಅದೆಲ್ಲ ಸಿಕ್ಕಿದೆಲ್ಲ ಅದಕ್ಕೆ ಹಾಕಿ ಕುದಿಸ್ಬಿಟ್ಟು ಹಚ್ಕೊಳ್ಳೋದು, ಆ ರೀತಿ. ಸೊ ನನಗೆ ಸುಮಾರು ಜನ ಕೇಳ್ತಾರೆ, ನೀವು ಏನೇ ಹೇರ್ ಆಯಿಲ್ನ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಬೇಸಿಕಲಿ ಎಲ್ಲ ನನ್ನ ಮನೆಯದೇ ಇಂಗ್ರೀಡಿಯೆಂಟ್ಸ್ ಜಾಸ್ತಿ. ಈ ಕರ್ಬೇವಿನ ಸೊಪ್ಪಾಗಿರ್ಬೋದು, ಮತ್ತು ದಾಸವಾಳದ ಎಲೆ ಆಗಿರ್ಬೋದು, ಆ ಥರದ್ದೆಲ್ಲ ನಾನು ಯೂಸ್ ಮಾಡಿಕೊಂಡು ನನ್ನ ತಲೆಗೆ ಅದನ್ನು ಕುದಿಸ್ಬಿಟ್ಟು ನನ್ನ ತಲೆಗೆ ಹಚ್ಕೊತೀನಿ. ಆ ರೀತಿ ಅವಾಗಿಂದನೂ ನಂದು ಅದೇ ರೊಟೀನು. ಮತ್ತು ಹರಳೆಣ್ಣೆ ಹಚ್ಕೋತಿದ್ದೆ, ಹೆವಿ ಹರಳೆಣ್ಣೆ ಹಚ್ಕೊತಿದ್ದೆ ನಾನಂತ. ಈಗಲೇ ಬಿಟ್ಟಿರೋದು, ಬಿಕಾಸ್ ಈ ರಶಲ್ಲಿ ಇದು ಇಷ್ಟೊಂದು ಕೆಲಸ ಅದು ಇದು ಏನಾದ್ರು ಅಥವಾ ಪಾಪೋದು ಇದರಲ್ಲಿ ನಂಗೆ ತಲೆ ಉಜ್ಜಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಕಮ್ಮಿ ಕೂದಲು ಇಟ್ಕೊಂಡು ಹಂಗೆ ಅಂತೀನಿ. ಆವಾಗ ಇಷ್ಟಪ್ಪ ಇತ್ತು ಕೂದಲು ನಂದು. ಆವಾಗ ಹಂಗೆ ಮೆತ್ಕೊತಿದ್ದೆ ಸರಿಯಾಗೆ.
ಮೇ ಬಿ ಅದಕ್ಕೋಸ್ಕರ ಕೂದಲು ಹೆಲ್ದಿಯಾಗಿತ್ತು ಅನಿಸುತ್ತೆ. ಒಂದು ದಿನ ನನಗೆ ಡ್ಯಾಂಡ್ರಫ್ ಆಗಲಿ ಇನ್ನೊಂದಾಗಲಿ ನನಗೆ ಆ ಪ್ರಾಬ್ಲಮ್ಮೇ ಇರಲಿಲ್ಲ ಯಾವಾಗ್ಲೂ. ನಾನು ಯಾವಾಗ ನನ್ನ ಪೋಸ್ಟ್ಪಾರ್ಟಮ್ ಮುಗೀತು ನೋಡಿ ಆವಾಗ ನನಗೆ ಸ್ಟಾರ್ಟ್ ಆಗಿ ಡ್ಯಾಂಡ್ರಫು, ಹೇರ್ ಫಾಲು ತುಂಬ ಕಷ್ಟ ಆಯಿತು ನಿಜವಾಗ್ಲೂ. ನಾನು ಅದನ್ನು ಕಂಬ್ಯಾಕ್ ಮಾಡೋದಕ್ಕೆ ನನ್ನ ಹೇರ್ ವಿಷಯದಲ್ಲಿ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು ನನಗೆ ಗೊತ್ತಾ. ಅದಕ್ಕೆ ಈಗ ಮತ್ತೆ ನನ್ನ ರೆಗ್ಯುಲರ್ ರೊಟೀನು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಅದೆಲ್ಲ. ನಂಗೆ ಅನ್ಸುತ್ತೆ ಒಂದೊಂದ್ಸರಿ ನಾನು ಯಾಕೆ ಈ ಹೇರ್ ಆಯಿಲ್ ಬಿಸ್ನೆಸ್ನ ಒಂದು ಮಾಡಬಾರ್ದು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ, ನಿಮ್ಮದು ರೆಸಿಪಿ ನಮಗೂ ಗೊತ್ತಾಗುತ್ತೆ ಅಂತ ಏನಾದರೂ ಅನಿಸಿದ್ರೆ ಕಾಮೆಂಟ್ ಮಾಡಿ, ಅದನ್ನು ಒಂದು ಸ್ಟಾರ್ಟ್ ಮಾಡೋಣ ಅಲ್ವಾ. ಸೊ ಅಟ್ಲೀಸ್ಟ್ ನಮ್ಮ ಪರಿಚಯ ಇರೋರು ಯಾರು ಬೈ ಮಾಡಲಿ, ಏನಂತೀರಾ ಅಲ್ವಾ. ಸೊ ಹಂಗಂತ ಅಂದ್ಕೊಂಡಿದ್ದೀನಿ. ಬಿಸ್ನೆಸ್ ಐಡಿಯಾ ಈಗ ಸುಮ್ಮನೆ ನಿಮ್ಮ ಮುಂದೆ ಹೇಳಿದೆ ಅಷ್ಟೇ. ನಾನು ಅಂದರೆ ನಾವು ಚಿಕ್ಕ ವಯಸ್ಸಿಂದ ನಾನು ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ, ನನ್ನ ತಲೆಗೆ ಹಾಕೋದಕ್ಕೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಅದೆಲ್ಲ ಮಿಕ್ಸ್ ಮಾಡಿ ಬೇರೆ ಐಟಮ್ಸ್ಗಳು, ಅದೇ ಹೇರ್ ಆಯಿಲ್ ಅಷ್ಟೇ. ಇನ್ಯಾವ ಕೀ ಇಂಗ್ರೀಡಿಯೆಂಟ್ಸ್ ಅಂತ ಇನ್ನೇನಿಲ್ಲ. ಇನ್ನು ಅದನ್ನೇ ನಾನೇನು ಯೂಸ್ ಮಾಡ್ತೀನಿ ಅದನ್ನೇ ಬಾಟಲ್ ಮಾಡಿಬಿಟ್ಟು ನಿಮಗೆ ನಾನು ಪಾರ್ಸಲ್ ಮಾಡ್ಬೋದು ಅಷ್ಟೇ, ಓಕೆನಾ. ಹಾಗೆ ಇಂಗ್ರೀಡಿಯೆಂಟ್ ಹೇಳಿದ್ರೆ ನೀವೇ ಮಾಡ್ಕೋಬೋದು, ಬಟ್ ಐ ಡೋಂಟ್ ನೋ. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಅದನ್ನು ಓವರ್ ಕುಕ್ ಮಾಡೋಂಗಿಲ್ಲ, ಅದನ್ನು ಹೀಟ್ ಮಾಡುವಾಗ ಜಾಸ್ತಿ ಕುದಿಸೋಂಗಿಲ್ಲ, ಯಾವುದು ಸೀದೋಗಂಗಿಲ್ಲ, ಆ ರೀತಿ ಅದ್ರ ಮೇಲೂ ಹೋಗುತ್ತೆ. ನೀವು ಯಾವುದೇ ಒಂದು ಹೇರ್ ಆಯಿಲ್ನ ಯೂಸ್ ಮಾಡುವಾಗ ಅಥವಾ ನೀವೇನೇ ಮಾಡುವಾಗ ಅಡುಗೆನೇ ತೊಗೊಳ್ಳಿ. ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡ್ಕೊಂಡು ನಾವು ಅಡುಗೆ ಮಾಡಿರ್ತೀವಿ, ಎಲ್ಲ ಅಡುಗೆನೂ ಚೆನ್ನಾಗಿ ಬರೋಲ್ಲ ಅಲ್ವಾ. ಏನಕ್ಕೆ ಹೇಳಿ, ಎಲ್ರದ್ದು ಕೈ ಒಂದೇ ಥರ ಇರಲ್ಲ. ಹಾಗೆ ಆ ಥರ ಆದರೆ ಆ ಥರ, ಈ ಥರ ಆದರೆ ಈ ಥರ, ಹಂಗೋಸ್ಕರ ಓಕೆನಾ. ನೋಡೋಣ, ಅದನ್ನು ಒಂದು ಟ್ರೈ ಮಾಡೇ ಬಿಡ್ತೀನಿ. ಆಮೇಲೆ ಇನ್ನೇನಿಲ್ಲ, ಇವಾಗ ಇನ್ನೇನು ಸೋಮು ಹೋಗ್ತಾರೆ ಪಾಪುನ ಕರ್ಕೊಂಬರೋದಕ್ಕೆ. ನಾನು ಹಿಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಕುಕ್ಕರ್ ಇಟ್ಟಿದ್ದೀವಿ, ಕುಕ್ಕರ್ ಮೇಲೆ ಮುಚ್ಚಳ ಡಿಶ್ ವಾಷರಲ್ಲಿದೆ, ಹಂಗಾಗಿ ಅದು ಹಂಗೆ ಕುದೀತಾ ಇದೆ, ಕೊತ ಅಂತ ಕುದೀತಾ ಇದೆ. ಆಮೇಲೆ ಚಿಮ್ನಿ ಕ್ಲೀನ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದೀನಿ, ಇವತ್ತು ಬುಕ್ ಮಾಡಿದ್ದೀನಿ, ಆರ್ಡ್ರೆಲ್ಲ ಬುಕ್ ಮಾಡಿದ್ದೀನಿ ಇವ್ರನ್ನ ಅರ್ಬನ್ ಕ್ಲಾಂಪಿಂದ. ಅವರು ಬರಬೇಕು ಮಧ್ಯಾಹ್ನ 5 ಗಂಟೆಗೆ, ಯಾಕಂದರೆ ಪಾಪು ಮಲ್ಕೊಂಡು ಎದ್ದೇಳಬೇಕು. ಅದಾದಮೇಲೆ ನಾವು ಕ್ಲೀನಿಂಗು ಎಲ್ಲ ಮಾಡೋದು. ಯಾಕಂದರೆ ಅವಳು ಕೆಮಿಕಲ್ ಇರುತ್ತೆ, ಸಿಕ್ಕಾಪಟ್ಟೆ ಹಾರ್ಶ್ ಕೆಮಿಕಲ್ಲು, ಸ್ಮೆಲ್ ಬರುತ್ತೆ, ಅದೆಲ್ಲ ಅವಳಿಗೆ ಆಗಂಗಿಲ್ಲ. ಹಾಗಾಗಿ ಒಳ್ಳೇದಲ್ಲ ಅಂತ ಅದೆಲ್ಲ. ನಾವೇ ಏನಿಲ್ಲಲ್ಲ, ಅಲ್ಲಿ ಹೋಗ್ಬಿಡ್ತೀವಿ. ಹಂಗಾಗಿ ಇನ್ನು ಮಕ್ಕಳಿಗೆ ದಿನ ಹಾರ್ಶ್ ಆಗಿರುತ್ತಲ್ವ, ಹಾಗಾಗಿ 5 ಗಂಟೆಗೆ ಹೇಳಿದ್ದೀನಿ. 5 ಗಂಟೆ ಆದರೆ ಅವಳನ್ನ ವಾಕಿಂಗ್ ಕಳಿಸ್ಬಿಟ್ಟೆ ನಾವು ಅವ್ರನ್ನ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಬಿಡ್ಬೋದು, ಅದಕ್ಕೋಸ್ಕರ. ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. RR ನಗರ್ ಹತ್ರ ಒಂದು ಫುಲ್ ಸರ್ಕಲ್ ಅಂತ ಒಂದು ಪಬ್ ಇದೆ, ಸೂಪರಾಗಿದೆ. ಸ್ವಲ್ಪ ಆ್ಯಂಬಿಯನ್ಸ್ ಎಲ್ಲ ನಮ್ಮ ಮನೆ ಹತ್ರ ಇರೋ PLR ಇದೆಯಲ್ಲ ಅದೇ ಥರನೇ ಅನಿಸ್ತು. ತುಂಬ ಯೂಜ್ ಸ್ಪೇಸು, ಸಿಕ್ಕಾಬಟ್ಟೆ ಕ್ರೌಡು ತಡಿಬೋದು ಅಂತಲೂ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ನಾನಂತೂ ಎಲ್ಲೂ ಹೋಗದೆ ಒಂದು ಮೋರ್ ದೆನ್ 4 months ಆಗಿರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. 5 ಅದೇ ಲಾಸ್ಟ್ ನಾವು ಹೋಗಿ ಬಂದು ಒಂದು ರೆಸಾರ್ಟ್ಗೆ ಹೋಗಿ ಬಂದಿದ್ದು ಅಷ್ಟೇ. ಅದು ಬಿಟ್ಟರೆ ಅದಾದಮೇಲೆ ಎಲ್ಲೂ ಜಾಸ್ತಿ ಚೆನ್ನಾಗಿರೋವಂಥ ಪ್ಲೇಸಲ್ಲಿ ಚೆನ್ನಾಗೆ ಹೋಗಿ ಈ ಥರ ಪಾರ್ಟಿ ಮಾಡ್ಕೊಂಡು ಬಂದಿದ್ದು ಯಾವುದೂ ಇಲ್ಲ. ಹಾಗಾಗಿ ಒಂದು ಸೂಪರಾಗಿರೋ ಪ್ಲೇಸಿಗೆ ಹೋಗೋಣ, ಒಂದು ಒಳ್ಳೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ಏನಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಎಲ್ಲ ಫುಡ್ಡು ತುಂಬ ಕಾಸ್ಟ್ಲಿ. ಡ್ರಿಂಕ್ಸ್ ಕೌಂಟರಲ್ಲಂತೂ ಒಂದು ಕಡಲೆ ಉಸ್ಲಿಗೆ 250 ರೂಪಾಯಿ, 4 ಬಜ್ಜಿ ಬೋಂಡಗೆ 250 ರೂಪಾಯಿ, ಸ್ಪ್ರಿಂಗ್ ಆನಿಯನ್ದು ಇದು ಬರುತ್ತೆ, ಫ್ರೈ ಬರುತ್ತಲ್ಲ, ಅದಕ್ಕೆ 300 ರೂಪಾಯಿ, 250 ರೂಪಾಯಿ, ಈ ಥರ ಪ್ರೈಸ್ ರೇಂಜು ಹೆವಿ ಕಾಸ್ಟ್ಲಿ. ಒಂದು ಇಬ್ಬರು ಹೋದರೆ 4000 ಆಗಿಬಿಡುತ್ತೆ ಪ್ರೈಸು. ಡಿಪೆಂಡ್ಸ್ ಆನ್ ಫುಡ್ ನೀವೇನು ಆರ್ಡರ್ ಮಾಡ್ತೀರಾ ಅದು. ಬಟ್ ಒಂದು ಒಳ್ಳೆ ನೈಟು ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದು. ನಾವು ಒಂದು 7 ಗಂಟೆಗೆ ಹೋದ್ವಿ. 8 ಗಂಟೆಯಿಂದ ಅಲ್ಲಿ ಲೈವ್ ಇದು ಸ್ಟಾರ್ಟ್ ಆಗುತ್ತೆ, ಮ್ಯೂಸಿಕ್ ಇದು ಸ್ಟಾರ್ಟ್ ಆಗುತ್ತೆ, ಬ್ಯಾಂಡು. ಸೊ ಚೆನ್ನಾಗಿತ್ತು ಒಂಥರ. ನಾವು ಒಂದು ಸಲಾಡ್ ಆರ್ಡ್ರ್ ಮಾಡಿದ್ವಿ, ಒಂದು ಪೆರಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ, ಅದಾದಮೇಲೆ ನಾಚೋಸ್ ಆರ್ಡರ್ ಮಾಡಿದ್ವಿ. ಇಲ್ಲೆಲ್ಲ ಈ ಥರದ್ದೇ ಚೆನ್ನಾಗೆ, ಮನೇಲಿ ತಿನ್ನೋದು ಫುಡ್ನ ಇಲ್ಲಿ ನಾವು ತಿನ್ನೋಕ್ಕಾಗಲ್ಲ, Please louder claps, please. 1, 2, 3, everyone!
ಬೋತ್ ಹಿಂದಿ ಮತ್ತು ಕನ್ನಡ 2 ಸಾಂಗನ್ನು ಮಿಕ್ಸ್ ಮಾಡ್ತಾರೆ. ಬಿಕಾಸ್ ಕ್ರೌಡ್ನ ನೋಡಿಕೊಂಡು ಅವರು ಮಿಕ್ಸ್ ಮಾಡ್ತಾರೆ ಸಾಂಗ್ಗಳನ್ನ. ಬಟ್ ಮೋಸ್ಟ್ ಆಫ್ ದ ಟೈಮ್ ಕನ್ನಡ ಸಾಂಗೇ ಇರುತ್ತೆ. ಎಲ್ಲ ಪಬ್ಬಲ್ಲೂ ಇರೋಲ್ಲ, ಕೆಲವೊಂದ್ರಲ್ಲಿ ಮಾತ್ರ ಫುಲ್ ಈ ಥರ ಕನ್ನಡ ಸಾಂಗೇ ಪ್ಲೇ ಮಾಡ್ತಾರೆ. ಕೆಲವೊಂದರಲ್ಲಿ ಜಾಸ್ತಿ 80% ಹಿಂದಿ 20% ಕನ್ನಡ ಇರೋ ಅಂಥದ್ದು ಇದೆ. ಫುಲ್ಲು 80% ಕನ್ನಡ 20% ಹಿಂದಿ ಇರೋ ಅಂಥದ್ದು ಇರುತ್ತೆ. ಸೊ ಐ ಪ್ರಿಫರ್ ಈ ಥರದ್ದು ನಮ್ಮ ಕನ್ನಡದವ್ರಿಗೆ ಜಾಸ್ತಿ ಚಾನ್ಸ್ ಸಿಗಬೇಕು. ಅಂದರೆ ಇಲ್ಲಿರೋ ಅಂಥ ಸಿಂಗರ್ಸ್ಗಳಿಗೆ ಇಲ್ಲಿ ಬಂದು ಅವ್ರದ್ದೇ ನೇಟಿವ್ ಲ್ಯಾಂಗ್ವೇಜಲ್ಲಿ ಮಾತಾಡುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೂ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ಅವ್ರು ಇಂಟ್ರ್ಯಾಕ್ಟ್ ಮಾಡುವಾಗ. ಸೊ ಇವರು ಮಿಕ್ಸ್ ಮಾಡ್ತಾಯಿದ್ರು 2 ಸಾಂಗ್ ಕನ್ನಡ, 2 ಸಾಂಗ್ ಹಿಂದಿ, ರೆಟ್ರೋ ಎಲ್ಲ ಥರ ಸಾಂಗು ಮಿಕ್ಸ್ ಮಾಡ್ತಾಯಿದ್ರು. ಅಕ್ಷಯ್ ಪಟನ್ ಶೆಟ್ಟಿ ಅಂತ ಇವರು ಸಿಂಗರ್ ಇದ್ದಿದ್ದು. ಬಟ್ ಕೆಲವು ಕಡೆ ನಾವು ಹೋದಾಗ್ಲೂ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಅವ್ರದ್ದೇ ಓನ್ ಚಾಯ್ಸಸ್ ಹಾಡುಗಳನ್ನ ತುಂಬ ಡಿಮ್ಯಾಂಡ್ ಮಾಡಿ ಜಗಳ ಎಲ್ಲ ಮಾಡ್ತಾ ಇರ್ತಾರೆ. ತುಂಬ ಇದೇ ಬೇಕು ಅದೇ ಬೇಕು ಅಂತ ಇವ್ರ ಕಡೆಯವರು ಜಗಳ ಆಡ್ತಾರೆ, ಅವ್ರ ಕಡೆಯವರು ಜಗಳ ಆಡ್ತಾರೆ. ಹಾಗೆಲ್ಲ ಅಂದರೆ ಡ್ರಿಂಕ್ಸ್ ಎಲ್ಲ ಮಾಡಿರ್ತಾರಲ್ವಾ, ಸೊ ಜಗಳ ಮಾಡ್ತಾರೆ. ಈ ಸಾಂಗೇ ಆಡಬೇಕು, ಇಂಥದ್ದೇ ಆಡಬೇಕು, ಅಂಥದ್ದೇ ಆಡಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಜಗಳ ಎಲ್ಲ ಮಾಡ್ತಾರೆ. ಬಟ್ ಐ ಫೀಲ್ ಯಾವುದಾದ್ರೆ ಏನು, ಸುಮ್ಮನೆ ಅಲ್ಲಿ ಏನಕ್ಕೆ ಹೋಗಿರ್ತೀವಿ ಅದನ್ನು ಮುಗಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಜಗಳ ಮಾಡೋದು ಅದೆಲ್ಲ ಮಾಡ್ತಾರೆ. ಅವರು ಪಾಪ ಅಲ್ಲಿ ಕೆಲಸಕ್ಕೆ ಅಂತ ಬಂದಿರ್ತಾರೆ, ಅವ್ರ ಮೇಲೆ ಆ ಥರ ಎಗ್ರೆಗ್ರಿ ಬೀಳೋದು, ಹಿಂಗೆ ಮಾಡು ಹಂಗೆ ಮಾಡು, ಅವರೊಂದಿಷ್ಟು ಪ್ರಿಪೇರ್ ಆಗ್ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಹಿಂಸೆ ಕೊಡೋದು, ಹಂಗೆಲ್ಲ ಮಾಡ್ತಾ ಇರ್ತಾರೆ. ದಟ್ ಇಸ್ ಟೋಟಲಿ ರಾಂಗ್ ಅಂತ ನನಗೆ ಅನಿಸುತ್ತೆ. ಅವ್ರಿಗೇನೋ ಬಟ್ ಫುಲ್ಲು ಹಿಂದಿ ಸಾಂಗ್ ಆ ಥರ ಎಲ್ಲ ಎಲ್ಲೂ ಆಡಲ್ಲ, ಜಾಸ್ತಿ ಮಿಕ್ಸ್ ಮಾಡ್ತಾರೆ. ಎಲ್ಲ ಹಾಡುಗಳನ್ನು ಎಲ್ಲ ಕಡೆ ಮಿಕ್ಸ್ ಮಾಡ್ತಾರೆ. ಇವಾಗ ನಮ್ಮದು ಆಲ್ಮೋಸ್ಟ್ ಡೆಸರ್ಟ್ವರೆಗೂ ಬಂತು. ಎಲ್ಲ ತಿಂದು ಫಿನಿಷ್ ಮಾಡಿದ್ವಿ. ನನಗೇನಂದರೆ ತುಂಬ ಯೂನಿಕಾಗಿ ಆರ್ಡರ್ ಮಾಡಬೇಕು, ಏನು ಮಾಡಿದ್ರು ಸುಮ್ಮನೆ ಎಲ್ಲ ಕಡೆ ಹೋಗಿದ್ದೆಲ್ಲ ಸೇಮ್ ಟು ಸೇಮ್ ತಿಂತಾಯಿದ್ರೆ ಅದು ಏನೂ ಅರ್ಥನೇ ಇರೋದಿಲ್ಲ. ಹೊರಗಡೆ ಬಂದಾಗ ವಿ ನೀಡ್ ಟು ಆರ್ಡರ್ ಡಿಫ್ರೆಂಟ್ ಫುಡ್, ಡಿಫ್ರೆಂಟ್ ಕಲ್ಚರ್ ಫುಡ್ನ ನಾವು ಟ್ರೈ ಮಾಡಬೇಕು ಅಂತ ನನಗನ್ಸುತ್ತೆ. ಮುಗೀತು, ಆಲ್ಮೋಸ್ಟ್ ತಿಂದು ಫಿನಿಷ್ ಮಾಡಿ ಒಳ್ಳೆ ಸಾಂಗ್ ಎಲ್ಲ ಹೇಳ್ತಾಯಿದ್ರು ಕೇಳಿಸ್ಕೊಂಡು. ಇವಾಗ ಫೈನಲಾಗಿ ಡೆಸರ್ಟು. ನನಗೇನು ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ. ಎಲ್ರಿಗೂ ಅನಿಸುತ್ತೆ ಊಟ ಮಾಡಿದ್ಮೇಲೆ ಆ ಡೆಸರ್ಟ್ ತಿನ್ನಬೇಕು ಅಂತ ತುಂಬ ಜನಕ್ಕೆ ಅನಿಸುತ್ತೆ. ಅದು ಯಾಕೋ ನನಗದು ಹ್ಯಾಬಿಟ್ ಇಲ್ಲ. ನನಗೇನಂದರೆ ನಾನು ಲಾಸ್ಟ್ ಬೈಟ್ ಏನು ತಿಂದಿರ್ತೀನಲ್ವಾ ಅದು ನನ್ನ ಫೇವ್ರೆಟ್ ಬೈಟ್ ಆಗಿರಬೇಕು. ಆಲ್ಸೋ ಅದು ನನ್ನ ಬಾಯಲ್ಲಿ ತುಂಬ ಹೊತ್ತಿರಬೇಕು. ಅಂದರೆ ಅಟ್ಲೀಸ್ಟ್ ನಾನು ಹೋಗಿ ಕಾರಲ್ಲಿ ಕುತ್ಕೊಂಡು ಓಕೆ ವಾವ್ ನನಗೆ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳೋವರೆಗೂ ನನಗೆ ಆ ಫ್ಲೇವರ್ ನನಗೆ ಬಾಯಲ್ಲಿರಬೇಕು, ಆಯಿತಾ? ಆ ಥರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ಡೆಸರ್ಟ್ ತಿಂದುಬಿಟ್ರೆ, ಸ್ವೀಟ್ ತಿಂದುಬಿಟ್ರೆ ಅದು ನಾನು ಹಿಂದೆ ತಿಂದರೆ ಎಲ್ಲ ಫ್ಲೇವರು ನನಗೆ ಮರ್ತೇ ಹೋಗಿಬಿಡುತ್ತೆ ಪಟ್ಟಂತ. ಬಿಕಾಸ್ ಅಷ್ಟು ಎಕ್ಸ್ಟ್ರೀಮ್ ಸ್ವೀಟು ಹೊಡೆಯುತ್ತಲ್ಲ ಬಾಯಿಗೆ. ಆ ರೀತಿ ನಂಗೊಂದು ಪಾನಿಪುರಿ ತಿಂದ್ರೂ ಅಷ್ಟೇ, ಲಾಸ್ಟಿಗೆ ಪಾನಿ ಕುಡಿತೀನಲ್ಲ ನಾನು, ಅದು ನಂಗೆ ಆ ಫ್ಲೇವರ್ ಹಾಗೆ ಇರಬೇಕು. ಒಂದು ಅಟ್ಲೀಸ್ಟ್ ಒಂದು 2 to 3 minutes ಆದರೂ ನನಗೆ ಅದು ಇರಬೇಕು ಫ್ಲೇವರ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಂಗೆ ಎಂಜಾಯ್ ಮಾಡ್ತೀನಿ ಫುಡ್ನ ನಾನು. ಸ್ವೀಟ್ ಏನಾದ್ರು ತಿಂದುಬಿಟ್ರೆ ನಂಗೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ನೋಡಿ ಇದೊಂದು ಮನೇಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವ್ರ ವಾಯ್ಸು ತುಂಬ ಚೆನ್ನಾಗಿತ್ತು, ಆ್ಯಸ್ ವೆಲ್ ಆ್ಯಸ್ ಸಾಂಗ್ಗಳು ಮಾಡಿದ ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾನು ಹಂಗೆ ಒಂದೆರಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ. ಬಿಕಾಸ್ ಮುಂಚೆ ಥರ ಎಲ್ಲ ನಾವು ಇವಾಗ ಲೇಟ್ ನೈಟ್ ಎಲ್ಲ ಹೋಗಲ್ಲ. ಒಂದು 11 ಗಂಟೆ 11:30 ಹಾಗೆಲ್ಲ ಮನೆಗೆ ಬರಲ್ಲ.
ಪಾಪು ಇರ್ತಾಳೆ, ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಓಡ್ತಾ ಇರ್ತೀವಿ. 9:10 ಗಂಟೆ ಲಾಸ್ಟು. ಅದಾದಮೇಲೆ ಪಾಪುಗೆ ಒಂದು ಟ್ರಿಪ್ ಅರೇಂಜ್ ಮಾಡಿದರು ಸ್ಕೂಲಲ್ಲಿ, ಅಲ್ಲಿಗೆ ಕಳಿಸ್ತಾ ಇದ್ವಿ. ಅದು ಎಲ್ಲಿಗೆ ಗೊತ್ತಾ ಟ್ರಿಪ್ಪು, ಅವರಿಗೆ ಬನ್ನೇರುಘಟ್ಟ ಝೂ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗಿದ್ರು. ಫಸ್ಟ್ ಟ್ರಿಪ್ ಅವಳಿಗೆ, ಅದು ಯಾವಾಗಲೂ ಮೆಮೊರೇಬಲ್ ಆಗಿರುತ್ತೆ. ಈಗ ID ಕಾರ್ಡಿಗೆ ಫೋಟೋ ತೆಗ್ಸೋಣ ಅಂತ ಬಂದ್ವಿ. ನೋಡಿ ಅಂತ ನೋಡಿ ನೋಡಿ ಲೈಟ್ ಬರುತ್ತೆ ಹಂಗೆಲ್ಲ ಮಾಡಬಾರ್ದು. ಅವಳು ಹಿಂಗೆ ಪೋಸ್ ಕೊಡಕ್ಕೆ ನೋಡಿ ಹಲೋ ಪಾಪು ಹಂಗೆ ನೋಡು, ಕೈ ಕೆಳಗೆ ಬಿಡಿ, ಕೈ ಕೆಳಗೆ ಬಿಡಿ. ಹಂಗಿರು ಅಷ್ಟೇ, ಹಂಗಿರು. ನೋಡಿ ನೋಡಿ ಹಿಂಗೆ ನಾರ್ಮಲ್ ಆಗಿರೋ ಪಪ್ಪು, ನಾರ್ಮಲ್ ಆಗಿರೋ ಪಾಪು. ಇಲ್ಲಿ ಇಷ್ಟೇ. ತೊಟ್ಟಿ ಮುಚ್ಚು, ಬೈ ಕ್ಲೋಸ್. ಹಂಗಿರು ಅಷ್ಟೇ, ಹಂಗಿರು. ಶೋಲ್ಡರ್ ಸರಿಯಾಗಿ ಬಿಡಿ. ಗುಡ್. ಸ್ವಲ್ಪ ಕತ್ತು ಇರ್ಲಿ ಬಿಡಿ, ಇಷ್ಟ ಓಕೆ. ಅವಳಿಗೆ ಪೋಸ್ ಕೊಡೋದು ಇನ್ನೂ ಗೊತ್ತಾಗುತ್ತೆ. ಅವಳಿಗೆ ಪೋಸ್ ಕೊಡೋದು ಹೆಂಗೆ ಅಂದರೆ ಫೋಟೋಗೆ ಈ ಮೊಬೈಲೇ ಕೊಡೋದು. ಹಿಂಗೆ ತೋರಿಸ್ತಾವಲ್ಲ, ಬಿಟ್ರಿ ತಿಂಗಳು ತೋರಿಸ್ತೀವಿ. ಓಕೆ, ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನಮ್ಮ ಪಾಡಿಗೆ ನಾವು. ನೆಕ್ಸ್ಟ್ ಡೇ ವ್ಲಾಗನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಇದ್ರ ಕಂಟಿನ್ಯೂಷನ್ ವ್ಲಾಗು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಆಲ್ರೆಡಿ ಲಾಂಗ್ ವೀಡಿಯೋ ಆಯಿತು. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.